ಯಾರಿಗೆ ಅವಮಾನ ಮಾಡೋದು? ಈ ಒಂದು ಕೊನೆಯ ಸಂದರ್ಭದಲ್ಲೇ ನಮ್ಮ ಮಾಜಿ ಪ್ರಧಾನಿ ಡಾಕ್ಟರ್ ಮನಮೋಹನ್ ಸಿಂಗರ ಶವ ಸಂಸ್ಕಾರ ಸಮಯದಲ್ಲಿ ಅಂತೇಳಿ ಅವರು ಟೀಕೆ ಮಾಡಿದ್ದಾರೆ. ಆ ಟೀಕೆಗಳನ್ನು ಮಾಡೋದು ಸರಿ ಇತ್ತ ಈ ಸಂದರ್ಭದಲ್ಲೇ. ಯಾಕಂದರೆ ಈ ಸಂದರ್ಭ ಅವ್ರಿಗೆ ಗೌರವಿಸುವಂಥ ಕೊನೆ ನಮನ ನಮ್ಮದು, ಕೊನೆಯ ಸ್ಥಾನ ಅವರದ್ದು. ಮತ್ತು ಈ ಅರ್ಥವ್ಯವಸ್ಥೆ ಭಾಳ ಪ್ರಮುಖವಾದದ್ದು ಈ ರಾಜಕೀಯಕ್ಕಿಂತಲೂ. ಹೌದು, ರಾಜಕೀಯ ಸಮಾನತೆ ಅದ, ರಾಜಕೀಯವಾಗಿ ಇವತ್ತೆಲ್ಲ ನಮ್ಮ ದೇಶ ಪ್ರಜಾಪ್ರಭುತ್ವದ. ಆದರೆ ಅದೇ ಕಾಲಕ್ಕೆ ಪ್ರತಿಯೊಬ್ಬರಿಗೂ ಅನ್ನ, ನೀರ, ಬಟ್ಟೆ ಸಿಗುವಂಥ ವ್ಯವಸ್ಥೆ, ಇಡೀ ಒಂದು ಅರ್ಥವ್ಯವಸ್ಥೆನ ಕಟ್ಟಿ ಹಾಕೋದ್ರಲ್ಲೇ ಕಟ್ಟುವುದರಲ್ಲೇ ಒಬ್ಬ ಪ್ರಮುಖ ಪಾತ್ರ ವಹಿಸಿದವರು ಅವರಷ್ಟೇ ಪ್ರಮುಖರಾಗ್ತಾರೆ. ಒಂದು ಕೈ ಅವ್ರಿಗಿಂತಲೂ ಹೆಚ್ಚಾಗ್ತಾರೆ. ಯಾಕಂತಂದ್ರೆ ಅರ್ಥವ್ಯವಸ್ಥೆ ಪ್ರತಿಯೊಬ್ಬರಿಗೆ ಅನ್ನ, ನೀರು, ನೆಲೆ ಇವೆಲ್ಲ ಮಾಡೋದು ಪ್ರತಿಯೊಬ್ಬ ರಾಜಕೀಯ ವ್ಯಕ್ತಿಯ ಆಸೆ ಇದ್ದರೆ ಅದಕ್ಕೆ ಆರ್ಥಿಕ ನೆಲೆಗಟ್ಟನ್ನು ಗಟ್ಟಿಗೊಳಿಸೋ ಸಹಿತ ಒಬ್ಬ ಅರ್ಥತಜ್ಞನ ಪ್ರಮುಖ ಅಂಶ ಆಗ್ತದೆ. ಹೀಗಾಗಿ ಮನಮೋಹನ್ ಸಿಂಗರು ಅವರ ಕೊನೆಯ ಸಂಸ್ಕಾರ ಸಂದರ್ಭದಲ್ಲೇ ಇದೊಂದು ಅವಘಡ ಆಗಬಾರ್ದಾಗಿತ್ತು ಅಂತೇಳಿ ಸಾಮಾನ್ಯವಾಗಿ ನಾವೆಲ್ಲ ಹೇಳಬೇಕಾಗಿದೆ. ಅದನ್ನು ಇಟ್ಟುಕೊಂಡು ಇವತ್ತು ರಾಜಕೀಯ ಮಾಡೋದಂತೆ ಮುಂದುವರ್ಸೋದು ಸರ್ವತಾ ತಪ್ಪು. ಇರಲಿ, ಅವರು ಎಲ್ಲೂ ಇರಲಿ, ಕೊನೆಯ ಸಂದರ್ಭದಲ್ಲಿ ಒಂದಿಷ್ಟು ತೊಂದರೆ ಆಯಿತು, ಅವ್ರ ಮೊಮ್ಮಕ್ಕಳಿಗೆ ತೊಂದರೆ ಆಯಿತು ಅಂತೇಳಿ ರಿಪೋರ್ಟ್ಗಳು ಬರ್ತಾ ಇದ್ದಾವೆ. ಅವುಗಳನ್ನು ನಾವು ಇವತ್ತು ಸಹಿಸೋಣ. ಆ ಮಾತು ಬೇರೆ. ಯಾಕಂತಂದರೆ ಹೌದು, ಆತ್ಮೀಯರು, ತಮ್ಮ ಸಂಬಂಧಿಕರು, ತಮ್ಮ ನೆರೆಹೊರೆಯವರು ಕೊನೆ ಸಂದರ್ಭದಲ್ಲಿ ಇರಬೇಕು ಅಂತೇಳಿ ಯಾರಾದರೂ ಬಯಸ್ತಾ ಇರ್ತಾರೆ. ಹೀಗಾಗಿ ಅವರು ಆ ಸಂದರ್ಭದಲ್ಲಿ ಅವ್ರಿಗೆ ಜಾಗ ಇಲ್ಲದಕ್ಕಾಗಿ ದೂರ ಇರುವಂಥ ಪ್ರಸಂಗ ಬಂದಿದ್ದರಿಂದಾಗಿ, ಮತ್ತು ಅಲ್ಲೂ ಸಹಿತ ಅವ್ರಿಗಾಗಿ ಇಟ್ಟಂಥ ಅವ್ರ ಕುಟುಂಬದವ್ರಿಗೆ ಇಟ್ಟಂಥ ಕುರ್ಚಿಗಳು 3-4 ಎಷ್ಟೋ ಇದ್ದು ಅಂತೇಳಿ ಕೇಳಿ ಬಂತು, ತಿಳಿದು ಬಂತು. ಆ ಸಂದರ್ಭದಲ್ಲಿ ಮತ್ತು ಕಾಂಗ್ರೆಸ್ಸಿಗರ ಅಬ್ಜೆಕ್ಷನ್ ಮಾಡಿ ಮತ್ತು ಚೇರ್ಗಳನ್ನ ಹಾಕಿಸ್ಕೊಟ್ರು ಅನ್ನೋದು ಮಾತು. ಇವೆಲ್ಲ ಸಂದರ್ಭ ಇವೆಲ್ಲ ನಮಗೇನು ತೋರಿಸ್ತಾ ಇದ್ದೇವೆ ಅಂದ್ರೆ ಇವೆಲ್ಲ ಆಗಬೇಕಾಗಿತ್ತ ಅಂತ. ಯಾಕಂದರೆ ಪ್ರಧಾನಿಯವರು ಇವತ್ತೇನಾದರೂ ಈ ಒಂದು ಓಪನ್ ಮಾರ್ಕೆಟ್ದಿಂದ, ಡಿಸ್ಇನ್ವೆಸ್ಟ್ಮೆಂಟ್ದಿಂದ ಈ ಒಂದು ನೆಲೆಯಲ್ಲೇ ಒಂದು ಹೊಸ ಅರ್ಥನೀತಿಯನ್ನು ಇನ್ನಷ್ಟು ಮುಂದುವರಿಸಿ ತಮಗೆ ಬೇಕಾದಂತಹ ಒಬ್ಬ ಕಾರ್ಪೊರೇಟ್ಗಳಿಗೆ ಅನುಕೂಲ ಮಾಡಿಕೊಡುವಂಥ ವ್ಯವಸ್ಥೆಯನ್ನು ಮಾಡಿಕೊಟ್ಟಂತಹ ಮನಮೋಹನ್ ಸಿಂಗರು ಅವ್ರು ಹಾಕಿಕೊಟ್ಟಂಥ ಹಾದಿಯಲ್ಲಿ ಮುಂದುವರೆದಿರುವಂಥ, ಅವ್ರಿಗಿಂತ ಒಂದು ಹೆಜ್ಜೆ ಮುಂದೆ ಹೋಗಿರುವಂಥ ನಮ್ಮ ಮೋದಿಯವರು ಈ ಸಂದರ್ಭದಲ್ಲೇ ಉದಾರವಾಗಿ ನಡೆದ ಒಂದು ಮಾದರಿ ಆಗಬೇಕಾಗಿತ್ತು. ಇವತ್ತು ನಾವು ಅದಕ್ಕೆ ಟೀಕೆ ಮಾಡ್ಬೋದು, ಉತ್ತರ ಕೊಡ್ಬೋದು. ನಮ್ಮ ನಡ್ಡಾ ಅವ್ರು ಕೊಡ್ತಾರೆ. ಮುಂದೆ ಅದೇ ಕಾಲಕ್ಕೆ ನಮ್ಮ ಏನಪ್ಪ ಅಂತಂದ್ರೆ ವಿಶೇಷವಾಗಿ ನಮ್ಮ ಏನಪ್ಪ ಅಂತಂದ್ರೆ ಸುಧಾಂಶು ತ್ರಿವೇದಿ ಅವರ ಟೀಕೆ ಮಾಡ್ತಾರೆ. ಕಾಂಗ್ರೆಸ್ ಇದ್ದಿದ್ದು ಲಾಲ್ ಬಹದ್ದೂರ್ ಶಾಸ್ತ್ರಿ ಮತ್ತು ಪಿ ವಿ ನರಸಿಂಹರಾವ್ ಒಳಗೊಂಡಂತೆ ಗಾಂಧಿ ಕುಟುಂಬದ ಹೊರಗಿನ ನಾಯಕರಿಗೆ ಕಾಂಗ್ರೆಸ್ ಎಂದಿಗೂ ಮನ್ನಣೆ ನೀಡಿಲ್ಲ. ಹಾಗೆ ಹೀಗೆ ಟೀಕೆ ಮಾಡ್ತಾರೆ. ಕಾಂಗ್ರೆಸ್ ಮನ್ನಣೆ ನೀಡಿಲ್ಲ